ನಿನ್ನೆಲ್ಲೇ ಸಂತಾನ ಕುಡಿಬೇಡ ಅಂತ ಹೇಳಿದೆ. ನಿನಗೋಸ್ಕರ ಕುಡಿಯೋದನ್ನೆಲ್ಲ ಬಿಟ್ಬಿಟ್ಟಲ್ಲ ಸತ್ತ. ನಿನ್ನ ಆಸೆಯನ್ನು ನೆರವೇರಿಸಿ, ಆದರೆ ನನ್ನ ಆಸೆ ಏನು ನೆರವೇರಿಸಿಲ್ಲ. ಕೊನೆಗೆ ಈ ಕುಡುಕನ ಗಂಡಿನ ಸಮಾಸೆ ಬೇಡ ಅಂತ ಕೊನೆಗೂ ಹೊರಟೋದ್ಯಾ. ನನ್ನ ಮುಂದೆ ಸಂಸಾರ ಇಲ್ಲಿಗೆ ಕೊನೆ ಮಾಡ್ದ್ಯಾ. ಅಯ್ಯೋ, ನನ್ನ ಜೀವನನೇ ಈ ಥರ ಆಗೋಯ್ತಾ ಸತ್ತಾನು. ಕೊನೆ ಸತ್ತಿರುತ್ತೆ. ಅವಳನ್ನ ನೆಮ್ಮದಿಯಿಂದ ಕಳ್ಸ್ಕೊಡು. ಎಲ್ಲಮ್ಮ ನಿಮ್ಮ ಅಣ್ಣವರೆಲ್ಲ ಎಲ್ಲಿದ್ದಾರಮ್ಮ? ಕರೆಯಮ್ಮ ಅವ್ರಿಗೆಲ್ಲ. ಗಂಡ ಚೆನ್ನಾಗಿರ್ಲಿ ಅಂತ ಊದ್ ಬತ್ತಿ ಹೊತ್ತು ಅಂತ ಕಾಸು ಕೊಟ್ಟು ಬೇಗ ಕುತ್ಕೊಂಡು ಮಾಡ್ತಾ ಇದ್ದೆ. ಆದ್ರೆ ನೀನ್ ಕೊನೆಗೂ ಮುತ್ತೈದೆ ಹಾಗೆ ಇನ್ನು ಈ ಆಟ ನಾನು ಯಾವಾಗಲೂ ಸಂತಾನೋ ಅಂತ ಕೊನೆ. ಕೊಡಮ್ಮ ಸಂತಾನು ನಿನ್ನ ಗಂಡ ಮುತ್ತೈದೆಯಾಗಿ ಸತ್ತಿರೋಕ್ಕೆ ಕುಂಕುಮ ಇಡ್ತಾ ಇದ್ದೀನಿ ಸಂತಾನು. ನನ್ನ ಸಂತಾನು ನಮ್ಮೆಲ್ಲ ಬಿಟ್ಟು ಹೊರಟೋದು ಸಂತಾನು.
ಬಿಟ್ಬಿಟ್ಟು ಹೊರ್ಟೋದ್ನಲ್ಲ. ಅಯ್ಯೋ ಈ ಒಂದೇ ಸಂಸಾರ ನಾವು ನಿಮ್ಮ ಮನಸ್ಸಿಗೆ ಇಡ್ಸಿರ್ಬೇಕು ಅಂತ ಇದ್ದೀವಿ. ಒಬ್ಬ ಸಂಸಾರದಲ್ಲಿ ಒಂದು ಮನುಷ್ಯ ಅಂದರೆ ತಂದೆ ಆದನು ಸಂಸಾರದಲ್ಲಿ ಚೆನ್ನಾಗಿ ಮಕ್ಕಳನ್ನೆಲ್ಲ ಸಾಕಿ ಅವನು ಒಳ್ಳೆ ಗುಣ ಇದ್ದರೆ ಸಂಸಾರ ಚೆನ್ನಾಗಿರುತ್ತೆ. ಅವನು ಕುಟ್ಟ ಸವಾಸ ಮಾಡಿದ್ರೆ ಎಲ್ಲರೂ ನಿಜವಾಗ್ಲೂ ಒಂದೊಂದು ದಾರಿಗೆ ಹೋಗ್ತಾರೆ ಅನ್ನೋದಕ್ಕೆ ಈ ನಾಟಕದಲ್ಲಿ ಏನಾದರೂ ತಪ್ಪು ಅಥವಾ ಏನಾದರೂ ಸಂಭಾಷಣೆ ವಿಷಯ ವಿಚಿತ್ರವಾಗಿದ್ದರೆ ನೀವೇ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಅಂತ ತಿಳ್ಕೊಂಡು ಈ ಪುಟ್ಟ ಕಲಾವಿದರಿಗೆಲ್ಲ ಹರಿಸಿ ಹಾರಿ. ಈ ಸಂತಾನ ಲಕ್ಷ್ಮಿ ಪಾತ್ರದಲ್ಲಿ ಚಿತ್ರನಟಿ ಹಾಗೂ ಸೀರಿಯಲ್ ಭಾಗವಹಿಸಿ ಇನ್ನು ನನ್ನ ಮಗಳ ಪಾತ್ರದಲ್ಲಿ ಚಲನಚಿತ್ರ ನಟಿ ಹಾಗೂ ರಂಗಭೂಮಿ ನಟಿ ಹಾಗೂ ಬೇರೆಯವರ ನಟಿ ನಮ್ಮ ರಾಜಲಕ್ಷ್ಮಿ ಅವರು ಮತ್ತೆ ಕೊನೆಗೂ ಬರ್ತ್ಡೇ ಮಾಡಲಿಲ್ಲ ಅಂತ ನಿಜವಾಗ್ಲೂ ಮಾಡಿದೆ. ಇವಾಗ ಬರ್ತ್ಡೇ ಮಾಡೋಕ್ಕೆ ಮೊದಲು ಅಮ್ಮಂದು ಡೆತ್ ಡೇ ಮಾಡಿದ್ದಾಯ್ತು. ಮತ್ತೆ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಮ್ಮ ಮಹೇಶ್ ಅಣ್ಣ ಮತ್ತೆ ಆ ಹುಡುಗಿ ಶಾಲೆಲೆ ಅಂದರೆ ಒಂದು ಹೆಣ್ಣಿಗೆ ದಾರಿ ತಪ್ಪೋಕ್ಕೆ ಎಷ್ಟು ಪ್ರಯತ್ನ ಪಡಿಸ್ತಾರೆ, ಅವನ್ನ ಇದು ಮಾಡ್ತಾರೆ ಅನ್ನೋ ಒಂದು ದೃಶ್ಯ ಅದು ನಿಜ ಅಂತ ತಿಳ್ಕೊಬೇಡಿ. ಆ ಪಾತ್ರದಲ್ಲಿ ಸುರೇಶ್ ಅವರು ನನ್ನ ಮಗ ನಿಜವಾಗ್ಲೂ ಒಳ್ಳೇನು ಅಂತ ತಿಳ್ಕೊಂಡಿದ್ದೆ. ಮಗನೂ ಅವಾಗವಾಗ ಇದು ಅನ್ನೋಕ್ಕೆ ತರಲೆ ನನ್ನ ಮಗ ಅಂತಾನೆ ಇದಕ್ಕೆಲ್ಲಕ್ಕೂ ಮಿಗಿಲಾಗಿ ಇನ್ನ ಒಂದು ಅತಿ ಇದು ಏನು ಚಪಲಾ ಚೆನ್ನಿಗರಾಯ ಅಂತ ಆ ಚಪಲನ ಪಾತ್ರ ಮಾಡಂತ ನಮ್ಮ ಮುಕುಂದವರು ಎಲ್ಲದಕ್ಕೂ ನಮ್ಮ ಅನ್ನಪೂರ್ಣೇಶ್ವರಿ ಕಲಾವೃಂದದವರು ಅನ್ನಪೂರ್ಣಮ್ಮವರು ವೇದಿಕೆ ಮೇಲೆ ಬಂದು ಈ ಕಲಾವಿದರಿಗೆ ಹರಿಸಿ ಹಾರೈಸಿ ಇದ್ರೆ ಬಂದು ವೇದಿಕೆ ಮೇಲೆ ಬರಲಿ, ಇಲ್ಲದೇ ಇದ್ರೂ ಅವರ ಆಶೀರ್ವಾದ ಇರುತ್ತೆ ಅಂತ. ಆಮೇಲೆ ಇನ್ನೂ ಒಂದು ಇಲ್ಲಿ ಕುಂತಿರೋರು ಅಲ್ಲ ಹೇಳ್ತೀನಿ, ಇಲ್ಲಿ ಕುಂತಿರೋರು ಒಬ್ಬೊಬ್ಬರು ಕಲಾವಿದರು ನಿಜವಾಗ್ಲೂ ಕಲಾವಿದ್ರೆ. ಯಾಕೆ ಗೊತ್ತಾ, ನೀವು ಸಾವಿರಾರು ಜನ ನೋಡೋ ಕಲಾವಿದ್ರನ್ನ ಒಬ್ಬ 100 ಕಲಾವಿದರಿಗೆ ಸಮಾನ. ಇದಕ್ಕೆಲ್ಲ ಮುಖ್ಯವಾಗಿ ಧ್ವನಿವರ್ಧಕ ಮತ್ತು ನಮ್ಮ ಅಂದರೆ ಲೈಟಿಂಗ್ಸ್ ಇದೆಲ್ಲ ಮಾಡಿದಂಥ ನಯನ ಕಲಾವಿದರು ಹಾಗೂ ನಮ್ಮ ಇದಕ್ಕೆಲ್ಲ ಮುಖ್ಯಸ್ಥರಾದ ನಮ್ಮ ಫೋಟೋ ವೆಂಕಿ ಅವರಿಗೂ ನನ್ನ ಧನ್ಯವಾದಗಳು ಪೂರ್ವಕವಾಗಿರುವುದು. ಹಾಗೂ ಸಂಗೀತ ನಿರ್ದೇಶನ ಕ್ಯಾಶಿಯೋ ಇದಮ್ ಎಲ್ಲ ನಮ್ಮ ರವೀಂದ್ರವರು ನಿಜವಾಗ್ಲೂ ಅವ್ರು ಯಾವುದೇ ಕಾಲದಲ್ಲಿ ಮಲಗಿದ್ರು ಅಣ್ಣ ನಾಳೆ ಯಾವ ಸೀನ್ ಅಣ್ಣ ಇದಕ್ಕೆ ಯಾವ ಸೀನ್ಗೆ ಯಾವ ಸಾಂಗ್ ಹಾಕ್ಬೇಕಣ್ಣ ಅಂತ ನನಗಿಂತ ತಲೆ ತಿನ್ನೋದು ಅವರೇ. ಯಾಕಂದರೆ ಈ ಸಾಂಗಿಗೆ ಇದು ಹಾಕ್ಬೇಕು ಅಂತ. ಅದೇ ರೀತಿ ನಾಟಕ ಸಕ್ಸಸ್ ಮಾಡೋಕ್ಕೆ ಅವರು ಒಂಥರ ಸ್ತಂಭ ಇರ್ತಾರೆ. ಇದನ್ನೆಲ್ಲ ಈ ನಾಟಕ ಎಲ್ಲ ನೋಡಿ ಆನಂದಪಟ್ಟು ನಿಮಗೆಲ್ಲರಿಗೂ ನಾನು ಒಂದೊಂದು ಎಲ್ಲರೂ ವೇದಿಕೆ ಮೇಲೆ ಕರೆದು ಹಾರ ಹಾಕಬೇಕು ಅಂತ ಆಸೆ. ಆದರೆ ಟೈಮು ಕಾಲ ಅವಕಾಶ ಅದಕ್ಕೆ ನಿಮ್ಮೆಲ್ಲ ಹಾರ ಹಾಕೋಕ್ಕಿಂತ ಆರೈಕೆ ಇದೆ ಅಂತ ನಿಮ್ಮೆಲ್ಲ ಮೋಹನ್ ಹೇಳ್ತೀವಿ. ಮುಂದೆ ನಮ್ಮ ಅನ್ನಪೂರ್ಣಮ್ಮವರು ಇದು ಕಳಿಸಿದ್ರೆ ಚಿಕ್ಕ ನಾಟಕ ಅದು ಇದರ ಯಾರು ಅಂದರೆ ಇದರ ಕರೀರಿ ವೇದಿಕೆ ಮೇಲೆ ಒಂದು ದಿವಸ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಈ ನಾಟಕಕ್ಕೆ ಶ್ರೀನಾರಾಯಣವರು ಸುಮ್ಮನೆ ಹಾಗೆ ನಾನು ಹೇಳ್ತೀನಿ ಬಿಡೋಣ ನೀವು ಮಾಡಿ ಅಂತ.
ನಮ್ಗೆ ಈಗಲೂ ಭಯ ಆಗ್ತಾಯಿದೆ, ಹೇಗಪ್ಪ ಮಾಡೋದು ಅಂತ ಹೇಳಿದ್ರು. ಪ್ರಾಕ್ಟೀಸ್ ಇಲ್ಲದೆ ಇಷ್ಟು ಚೆನ್ನಾಗಿದೆ. ಇದು ಒಂದೇ ಒಂದು ಹೇಳಬೇಕಾದ್ರೆ, ಫೋನಲ್ಲಿ ಪ್ರೀತಿ ಮಾಡಿದ್ರು ಅಂತ ಒಂದು ಫಿಲಮ್ ಬಂತು. ನಮ್ಮ ಫ್ಯಾಕ್ಟ್ರೀಸ್ ಎಲ್ಲ ಬರೀ ಫೋನಲ್ಲಿ ನೋಡಪ್ಪ ಈ ಸೀನ್ ನಿಂದು ಇದರಲ್ಲಿ ಹೀಗೆ ಮಾಡಬೇಕು, ನಿಮ್ಮ ಇದು ನಮ್ಮ ಅದರಲ್ಲೂ ನಮ್ಮ ಇವ್ರು ಹೇಳ್ತಾ ಇದ್ರು ರಾಜ್ಯಲಕ್ಷ್ಮಿ ಅವರು, ಏನು ಸರ್ ನನಗೆ ಯಾವ ಸೀಕ್ವೆನ್ಸು ಏನು ಎತ್ತ ಅಂತ ಹೇಳಿಲ್ಲ. ಅಮ್ಮ ನೀನು ಗಾಡೀಲಿ ಬರ್ತಾ ಇದೆಯಾ ತಾನೇ, ಹಾಗೆ ನೋಡಮ್ಮ ಈ ಸೀನ್ಗೆ ಹಿಂಗೆ ಇರಬೇಕು ಹಾಗೆ ಇರಬೇಕು, ಇರಿ ಸರ್ ನಾನು ಸಿಗ್ನಲ್ ಲೈಟಲ್ಲಿ ಸ್ವಲ್ಪ ಗಾಡಿ ಸ್ಟಾಪ್ ಮಾಡ್ತೀನಿ ಆಮೇಲೆ ಹೇಳಿದ್ರಂತೆ ಅಂತ ಅಲ್ಲಿ ನಿಂತು. ಇದು 2ನೇ ಪ್ಲೇ. ಯಾಕಂದರೆ ಮೊದಲನೇ ಪ್ಲೇ ಶಿವರಾತ್ರಿ ದಿನ ರಾಮಲಿಂಗ ರೆಡ್ಡಿಯವ್ರ ಮುಂದೆ ಹೇಳಿದ್ರು, ಅದೇ ಥರ ನೀವೆಲ್ಲರೂ ಹೆಂಗೆ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಅದೇ ರೀತಿ. ಇದಕ್ಕೆ ಕಾರಣಕರ್ತರಾದ ನಮ್ಮ ಅನ್ನಪೂರ್ಣಮ್ಮವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಈ ನಾಟಕ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ನೀವು ಆಡ್ಕೊಡ್ಬೇಕು ಅಂತ ಹೇಳಿದ್ರು, ನಾವು ಆಡಿದ್ದೀವಿ. ನಿಮ್ಮ ಅನಿಸಿಕೆಗಳೆಲ್ಲ ನಮಗೆ ಹೇಳೋದಕ್ಕಿಂತ ಇವ್ರಿಗೆ ಹೇಳ್ಬಿಡು. ದಯವಿಟ್ಟು ಯಾರಾದರೂ ಅಂದವಾಗಿ ಚಂದವಾಗಿ ಮಾಡಿ ಒಂದೇ ಕೊಳ್ಳಲ್ಲಿ ಮಾತಾಡಿ. ನಾಟಕ ಚೆನ್ನಾಗಿ ಭಾಗ್ಯವಂತರು ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಿದೇವಿ ನೋಡ್ದಂಗಾಯ್ತು. ಅದ್ಭುತ ನಟನೆ ಶ್ರೀನಿವಾಸರದು. ನಿಮ್ಮ ಎಲ್ಲ ಕೃಪೆ, ನಿಮ್ಮ ಕೃಪಕ್ಕೆ ನಾನು ನಿಜವಾಗ್ಲೂ ನಿಮ್ಮೆಲ್ಲರ ಕೃಪೆ ನನ್ನ ಮೇಲೆ ಇರಲಿ, ಈ ಕಲಾವಿದ್ರ ಮೇಲೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಥ್ಯಾಂಕ್ ಯು ಸರ್. ಆಮೇಲೆ ಅನ್ನಪೂರ್ಣಮ್ಮವ್ರಿಗೆ ನೀವು ಲೈಟ್ ಎಲ್ಲ ಆನ್ ಮಾಡಿ ಸರ್, ಸ್ಟೇಜಿದು ಮುಂದೆ ಹಿಂದೆ ಇರೋರ್ಗು. ಇವರು ಯಾರೋ ಒಬ್ಬರು ಬಂದು ಇಲ್ಲಿ ದಯವಿಟ್ಟು ಓಲಾರ್ ಎಲ್ಲರೂ ಪರವಾಗಿ ಈ ನಾಟಕದ ಸಾರಾಂಶನ ಒಂದೇ ಒಂದು ಲೈನಲ್ಲಿ ಕಲೆಗಾರರು ಯಾರೇ ಆಗಲಿ, ಕಲಾ ಪ್ರೋತ್ಸಾಹಕರು ಆಗಲಿ ಹೇಳಿ. ಇದಕ್ಕೆ ಮೊದಲು ಅನ್ನಪೂರ್ಣಮ್ಮವ್ರನ್ನ ಕೇಳ್ತೀವಿ. ಅದು ಚಿಕ್ಕ ನಾಟಕ. ನೆಕ್ಸ್ಟು ಹೆಣ್ಣಿನ ಮನಸ್ಸು ಅಂತ ಒಂದು ಆಡ್ಬೋದು ಅಂದರೆ ನಾವು ಇವರು ಕೋಬ್ರಾ ನಾಗರಾಜ್ ಅಂತ. ಅಂದರೆ ಇವರು ನಮ್ಮ ಚಲನಚಿತ್ರದಲ್ಲಿ ಮೇಯ್ನ್ ವಿಲನ್ಗಳು ಇದೆಲ್ಲ ಮಾಡಿರ್ತಾರೆ. ಅಂದರೆ ಪಾಪ ಈ ಪುಣ್ಯಾತ್ಮ ನನ್ನ ನಾಟಕ ಅಂತ ನಮ್ಮ ಆಡ್ಗೋಡಿ ರಾಜು ಹೇಳಿದ್ದಕ್ಕೆ ಆಡ್ಗೋಡಿ ಸೀನನ್ನು ಹೆಂಗೆ ಮಾಡ್ತಾರೆ ನೋಡಲೇಬೇಕು ಅಂತ ಬಂದಿದ್ದಾರೆ. ಅವ್ರ ಅನಿಸಿಕೆ ಹೇಳ್ತಾ ಇದ್ದಾರೆ ಕಲಾವಿದರು. ನಾನು ಬಹಳ ವರ್ಷಗಳಿಂದ ನಾಟಕಗಳು ನೋಡೋ ಹುಚ್ಚು, ಬಟ್ ಸಮಯ ಸಿಗ್ತಾ ಇರಲಿಲ್ಲ. ಇವತ್ತು ನಮ್ಮ ಆಡ್ಗೋಡಿ ರಾಜು ಅವರು ಹೇಳಿದ್ರು ನಮ್ಮ ಸೀನಣ್ಣನ ಇದೆ ಅಂತ. ನಾನು ಮಾಮೂಲಿ ಅವ್ರ ಸಿನಿಮಾಗಳಲ್ಲಿ ಮಾಡ್ತಾ ಆ ಥರ ಪಾತ್ರಗಳಿರುತ್ತೆ ಅಂದ್ಕೊಂಡೆ. ಇವತ್ತು ನಿಜವಾಗ್ಲೂ ನೋಡ್ತಾ ಇದ್ರೆ ಸಾಕ್ಷಾತ್ ಭಾಗ್ಯವಂತರು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಸರೋಜಿದೇವಿ ಯಾವ ಥರ ಮಾಡಿದ್ರು ಅದಕ್ಕೆ ಆ ರೇಂಜಿಗೆ ಮಾಡಿದ್ದಾರೆ ನಮ್ಮ ಸೀನಣ್ಣವರು. ಪ್ರತಿಯೊಬ್ಬರು ಕಲಾವಿದರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಕಾನ್ಸೆಪ್ಟು. ಯಾಕಂದರೆ ಹುಡುಗ ಗಂಡ ತನ್ನ ಆಸೆ ಆಕಾಂಕ್ಷೆ ತೀರಿಸ್ಕೊಳಕ್ಕೋಸ್ಕರ ತುಂಬಿದ ಗರ್ಭಿಣಿ ತನ್ನ ಹೆಂಡತಿನ ಒಂದು ಮಗು ಡೆಲಿವರಿ ಮಾಡಬೇಕು ಅಂದರೆ ಒಂದು ತಾಯಿ ಮರು ಜನ್ಮ ಪಡೆದಷ್ಟು ಕಷ್ಟ ಇದೆ. ಯಾಕಂದರೆ ಆ ಡೆಲಿವರಿನಲ್ಲಿ ಸಾವು ನೋವುಗಳು ಸಂಭವಿಸುತ್ತೆ. ಮಗುನೂ ಇಲ್ಲದೆ ಇರ್ಬೋದು, ತಾಯಿ ಇಲ್ಲದೆ ಇರ್ಬೋದು. ಈ ಥರ 5 ಮಗುನ ಆ ತಾಯಿ ಎತ್ತಬೇಕಂದ್ರೆ ಎಷ್ಟು ಒಂದು ವೇದನೆ, ಎಷ್ಟು ಒಂದು ಕಷ್ಟಪಡ್ತಾರೆ ಅಂತ ಆ ತಾಯಿ ಅದ್ಭುತವಾದ ನಟನೆ ಮಾಡಿದ್ದಾರೆ. ದೇವರು ಅವ್ರಿಗೆ ಇನ್ನೂ ಒಳ್ಳೆ ಶಕ್ತಿ ಕೊಟ್ಟು ಇನ್ನೂ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮಗಳು ಇದೇ ಥರ ನಾಟಕ ಮಾಡಿ ಆ ಭಗವಂತನ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತೀನಿ. ಸೀನಣ್ಣನಿಗೆ ಜಯ. ನಿಜವಾಗ್ಲೂ ನಮ್ಮ ಕೋಬ್ರಾ ತುಂಬ ಅದ್ಭುತವಾದ ನಟರು, ಕಳ್ಳನಾಯಕನ ಪಾತ್ರದಲ್ಲಿ. ಅವ್ರನ್ನ ನೋಡಿದ್ರೆ ಕೋಬ್ರಾ ಅಂದರೆ ನಾಗರಾವ್, ಅವ್ರ ಮುಖನೂ ಚಿಂದಿಸ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನಾಗರಾವ್ ಆ ಥರನೇ. ಆದರೆ ಅವ್ರ ಮನಸ್ಸು ತುಂಬ ಮೃದು, ನಾಗರಾವ್ ಅಷ್ಟು ವಿಷ ಇಲ್ಲ. ಆದರೆ ಒಂದು ಹೇಳ್ಕೋಬೇಕಾದ್ರೆ ಇಡೀ ನಾಟಕದನ್ನ ಒಂದೇ ಒಂದು ಲೈನಲ್ಲಿ ಸಾರಾಂಶ ಹೇಳ್ಬಿಟ್ರು ನಿಜವಾಗ್ಲೂ ಉತ್ತಮ ಕಲಾವಿದ ಅಂತ ನಾನು ಅವರಿಗೆ ತಲೆಬಾಗಿ ನಂಬಿಸ್ತೀನಿ. ಈಗ ಎಲ್ಲ ಕಲಾವಿದರಿಂದ ಒಂದೆರಡು ನೀವು ಗೀತೆ ಆಡೋ ಅಷ್ಟರಲ್ಲಿ ನಾವು 2ನೇ ನಾಟಕದ ಒಂದು 15-20 ನಿಮಿಷದಲ್ಲಿ ಚಿಕ್ಕದಾಗಿ ನಾಟಕ ಮುಗಿಸ್ಬಿಡ್ತೀವಿ. ನೀವು ಯಾರು ಸಾಂಗ್ ಆಡೋರು 1-2-3 ಸಾಂಗ್ ಆಡೋ ಅಷ್ಟಕ್ಕೆ ಮಾಡಿ.